ಪ್ರತಿಭಟನಾ ರ್ಯಾಲಿಗೆ ಅನುಮತಿ ನೀಡದ ಹಿನ್ನೆಲೆಯಲ್ಲಿ ಪೊಲೀಸರ ಕ್ರಮಕ್ಕೆ ಪ್ರತಿಭಟನಾಕಾರರು ವಿರೋಧ ವ್ಯಕ್ತಪಡಿಸಿರುವಂತಹ ಘಟನೆ ಧಾರವಾಡದಲ್ಲಿ ನಡೆದಿದೆ. ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಪ್ರತಿಭಟನೆ ಮಾಡದಂತೆ ಮನವೊಲಿಸುವಲ್ಲಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ವಿರುದ್ಧ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಗೆ ಮುಂದಾಗಿದ್ದ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಜನಸಾಮಾನ್ಯರ ವೇದಿಕೆ ಮತ್ತು ಇತರೆ ಕೆಲ ಸಂಘಟನೆಗಳು ಸೇರಿ ಧಾರವಾಡ ಚಲೋ ಅನ್ನುವಂಥ ಒಂದು ಪ್ರತಿಭಟನಾ ರ್ಯಾಲಿ ಮಾಡಬೇಕು ಅಂತ ನಮಗೆ ಅನುಮತಿಗೆ ಪತ್ರ ನೀಡಿದರು. ಅದನ್ನು ನಾವು ನಿರಾಕರಣೆ ಮಾಡಿದ್ವಿ. ಏಕೆಂದರೆ ನಾವು ಕೇಳಿದಂಥ ಮಾಹಿತಿಯನ್ನು ಸಮರ್ಪಕವಾಗಿ ಒದಗಿಸಿರಲಿಲ್ಲ ಅವರು. ಮತ್ತು ಇಲ್ಲಿನ ಸ್ಥಳೀಯ ಸಾಧ್ಯತೆಗಳನ್ನ ಪರಿಶೀಲನೆ ಮಾಡಿ ನಾವು ನಿರಾಕರಣೆ ಮಾಡಿದ್ವಿ. ಅಷ್ಟಾಗಿಯೂ ಕೂಡ ಇವತ್ತು ಏಕಾಏಕಿಗೆ ಸುಮಾರು 100-150 ಜನ ಪ್ರತಿಭಟನಾಕಾರರು ಮತ್ತು ಇಲ್ಲಿ ಇದ್ದಂಥ ಕೆಲವು ವಿದ್ಯಾರ್ಥಿಗಳು ಬಂದಿದ್ದರು. ಆಕಾಂಕ್ಷಿಗಳಿಗೆ ನಾವು ಅನುಮತಿ ಇಲ್ಲದಿರುವಂಥ ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ಪ್ರಕರಣಗಳು ದಾಖಲಾಗೋ ಸಾಧ್ಯತೆ ಇರುತ್ತೆ ಅಂತ ಮನವರಿಕೆ ಮಾಡಿಕೊಟ್ಟ ಮೇಲೆ ಎಲ್ಲ ವಿಡ್ರಾ ಆದರು. ಯಾರು ಪ್ರತಿಭಟನೆ ಮಾಡಲಿಕ್ಕೆ ಅಂತ ಬಂದಿದ್ದರು ಅವರು ಸುಮಾರು ಒಂದು 30-40 ಜನ ಅವರು DC ಆಫೀಸ್ ಕಡೆ ನಾವು ಹೋಗ್ತೀವಿ, ಶಾಂತಿಯುತವಾಗಿ ಹೋಗ್ತೀವಿ ಅಂತ ಬೇರೆ ಬೇರೆ ಬೇಡಿಕೆಗಳಿಟ್ಟರು. ಅದು ಜಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದು ಮನವರಿಕೆ ಆದಮೇಲೆ ಅವ್ರನ್ನ ವಶಕ್ಕೆ ತೊಗೊಂಡು ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದೇವೆ. ಅದು ನಂತರ ಕೆಲ ರೈತಪರ ಸಂಘಟನೆಗಳ ಮುಖಂಡರು ಬಾಗಲಕೋಟೆ, ಮುಧೋಳು ಆ ಭಾಗದಿಂದ ಬಂದಿದ್ದಾರೆ. ಅವರು ಕೂಡ ಅವ್ರದ್ದೇ ಆದಂಥ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ಸಾಕಷ್ಟು ಮನವಿಗಳನ್ನು ಮಾಡಿದ್ದಾರೆ. ಮತ್ತು ಅವರು ಪ್ರಮುಖವಾಗಿ ಯಾರನ್ನ ವಶಕ್ಕೆ ತೊಗೊಂಡಿದ್ದೀರಿ ಅವ್ರನ್ನ ಬಿಡಬೇಕು ಮತ್ತು ಇಲ್ಲೇ ಕರೆಸಬೇಕು ಅಂತ ಹೇಳ್ತಾರೆ. ಅದು ಸಾಧ್ಯ ಆಗೋಲ್ಲ, ಕಾನೂನು ಸುವ್ಯವಸ್ಥಿತ ದೃಷ್ಟಿಯಿಂದ ಅದು ಸಾಧ್ಯ ಆಗೋಲ್ಲ. ಹಾಗಾಗಿ ನಮ್ಮ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಮನವರಿಕೆ ಮಾಡ್ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅಲ್ಲ, ಅವ್ರದ್ದೇನು ಬೇಡಿಕೆ ಇದೆ ಹೇಳಿದರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ತೀವಿ. ಈಗ ಅದು ಹೇಳಿದ್ದಾರೆ ಅಂತಂದರೆ ನಾವು ಜಿಲ್ಲಾಧಿಕಾರಿಗಳ ಲಭ್ಯತೆ ನೋಡಿಕೊಂಡು ಅವ್ರನ್ನ ಕಳಿಸ್ತೀವಿ. ಯಾಕೆಂದರೆ ಇದು ಅನುಮತಿ ನೀಡಿರಲಿಲ್ಲ. ಹಾಗಾಗಿ ಜಿಲ್ಲಾಧಿಕಾರಿಗಳು ಅವ್ರದ್ದೇ ಆದಂಥ ಒಂದು ರೂಟೀನ್ ಶೆಡ್ಯೂಲಲ್ಲಿ ಇರ್ತಾರೆ. ಅವ್ರದ್ದೇನು ಬೇಡಿಕೆ ಇದೆ, ಇಷ್ಟು ಜನ ಇದ್ದಾರೆ, ಈ ಥರ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತಂದು ನಾವು ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತರ್ತೀವಿ. ಅವ್ರು ಬಂತು ಅಂತಾರೆ, ನಮಗೇನು ಅಬ್ಜೆಕ್ಷನ್ ಇಲ್ಲ. ಸರ್, ನಾನು AIMSS ಅಂತ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಬಂದಿರೋದು. ಇವತ್ತು ಬೆಂಬಲ ಕೊಡ್ತಾ ಇದೆ. ಯಾಕಂದ್ರೆ ಇವತ್ತು ನೋಡ್ತಿರ್ಬೋದು ನೀವು, ಯುವತಿಯರಿಗೆ ಒಂದು ಉದ್ಯೋಗ ಅನ್ನೋದು ನಮ್ಮ ಹಕ್ಕು ಸರ್. ಅದನ್ನ ಪಡ್ಕೊಳಕ್ ನಮ್ಗೆ ಹಕ್ಕಿದೆ ಸರ್. ಆದ್ರೆ ಇವತ್ತು ಸರ್ಕಾರ ಇವತ್ತು ರ್ಯಾಲಿ ಮಾಡಕ, ಪ್ರತಿಭಟನೆ ಮಾಡಕ ಯಾಕೆ ಬಿಡ್ತಾ ಇಲ್ಲ ಸರ್? ಇವತ್ತು ಪ್ರೊಟೆಸ್ಟ್ ಮಾಡ್ಬೇಕು. ಇವತ್ತು ಪ್ರೊಟೆಸ್ಟ್ ಮಾಡ್ಬೇಕು ಅಂದ್ರೆ ಇವತ್ತು ಏನ್ ರ್ಯಾಲಿ ಮಾಡ್ತಿರೋದಲ್ಲ ಅವ್ರು ಪ್ರೊಟೆಸ್ಟ್ ಮಾಡ್ಬೇಕು. ಆದ್ರೆ ಈ ತರ ಎಳ್ಕೊಂಡು ಹೋಗುದು, ಈ ತರ ಇದು ಮಾಡೋದು ಇದು ಸರಿಯಾದ ಇದು ನಿರ್ಧಾರ ಅಲ್ಲ ಅಂತ ನನಗನ್ನಿಸ್ತಾ. ಆದ್ರೆ ಇವತ್ತ ಯುವಕರಿಗೆ ಅದು ಬೇಕಾಗಿತ್ತು. ಹೋಗ್ಲಿ, ಅವ್ರು ಎಷ್ಟೋ ಮಾಡ್ಲಿ, ಆದ್ರೆ ನಮ್ಮ ಪ್ರತಿಭಟನೆ ಅಂತೂ ನಿರಂತರವಾಗಿರುತ್ತೆ. ಇವತ್ತು ಮಹಿಳೆಯರು ಸರ್, ಇವತ್ತೆಲ್ಲ ನೋಡ್ತಿರ್ಬೋದು, ಮಹಿಳೆಯರ ಮೇಲೆ ಅಪರಾಧ, ದೌರ್ಜನ್ಯ, ಅತ್ಯಾಚಾರ ಇವತ್ತು ಎಷ್ಟು ನಡೀತಾ ಇದೆ. ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಆದ್ರೆ ಇವತ್ತು ಆ ಮಹಿಳೆಯರ ಸತೆ ಇವತ್ತು ಧಾರವಾಡದಲ್ಲಿ ಓದಾಕಂತ ಬಂದಿದ್ದಾರೆ. ಏನೋ ನಮ್ ಕನಸು, ನಮ್ದು ನನಸಾಗ್ಲಿ ಅಂತೇಳಿ ಸರ್ ಮನೆಯಲ್ಲಿ ಭಯಪಟ್ಟು ಮನೆಯಲ್ಲಿ ತಂದೆ ತಾಯಿ ಹೇಳ್ಕೊಂಡು ಇವತ್ತು ಬಂದಿದ್ದಾರೆ. ಇವತ್ತು PG ರೆಂಟು, ಇವತ್ತು ಮೆಸ್ ರೆಂಟು ನೋಡ್ತಿರ್ಬೋದು ಸರ್, ಗಗನಕ್ಕೇರಿದೆ. ಆದ್ರೂ ಅದ್ರ ಮಧ್ಯದಲ್ಲೂ ನಾವು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಏನಾದ್ರೂ ಒಂದು ಪಡ್ಕೊಳ್ಳೇಬೇಕಂತ ಇವತ್ತು ಹೆಣ್ಮಕ್ಳು ಬಂದಿದ್ದಾರೆ ಸರ್. ಬೀದಿಗಿಳಿದು ಕುಂತು ಹೋರಾಟ ಮಾಡಿದ್ರು ಇವತ್ತು ಹೆಣ್ಮಕ್ಳಿಗೆ ಪಡೆಯೋ ಹಕ್ಕಿದೆ ಸರ್. ಅದಕ್ಕೆ ಇವತ್ತು ಹೆಣ್ಮಕ್ಳು ಅವರು ಕರ್ಕೊಂಡು ಹೋಗಿದಾರಲ್ಲ, ಅವರು ಬರಬೇಕು, ಅವ್ರ ಮೂಲಕ ನಾವು ಮನವಿಯನ್ನು ಕೊಡಬೇಕು ಅಂತ ನಮ್ದೊಂದು ಬೇಡಿಕೆ. ಮತ್ ಜೊತೆಗೆ ಯುವಕರಿಗೆ ಮತ್ತೆ ಯುವತಿಯರಿಗೆ ಸರ್ಕಾರದಲ್ಲಿ ಎಷ್ಟೋ ಉದ್ಯೋಗಗಳು ಖಾಲಿ ಇದಾವೆ ಸರ್. 2,84,000 ಉದ್ಯೋಗಗಳು ರಾಜ್ಯ ಸರ್ಕಾರದಲ್ಲಿ ಖಾಲಿ ಇದಾವೆ. ಆದ್ರೆ ಏನ್ ಮಾಡ್ತಾ ಇದೀವ ಸರ್ಕಾರ? 1,000, 1,200 ಇವತ್ತು ಭಿಕ್ಷುಕರಿಗೆ ಹೆಂಗ್ ಭಿಕ್ಷೆ ಹಾಕ್ತಾರಲ್ಲ ಹಂಗ ಇವತ್ತು ಯುವಕರಿಗೆ ಯುವತಿಯರಿಗೆ ಭಿಕ್ಷೆ ಹಾಕ್ದಂಗ್ ಮಾಡ್ತಿದಾರೆ ಸರ್. ಇವತ್ತು ಒಂದು ಉದ್ಯೋಗ ಕೊಟ್ರ ಸರ್ಕಾರಿ ಇವತ್ತು ಯುವಕರಿಗೆ ಒಂದು ಉದ್ಯೋಗ ಕೊಟ್ಟರೆ ಇವತ್ತು ಬಡ ಕುಟುಂಬಗಳು ಎಷ್ಟೋ ನೆಮ್ಮದಿಯಿಂದ ಎಷ್ಟೋ ಒಂದು ಸ್ಥಾನಮಾನವನ್ನು ಪಡ್ಕೊಂಡು ಇವತ್ತು ಜೀವನವನ್ನ ನಡೆಸ್ತಾರೆ ಸರ್. ಆದ್ರೆ ಇವತ್ತು ಸರ್ಕಾರ ಅದನ್ನ ಮಾಡ್ತಾ ಇಲ್ಲ. ತಾವು ಬೆಳಿತಿದ್ದಾರೆ. ಇವತ್ತು ಯುವಕರನ್ನ ಬೀದಿ ಕುಂತು ಹೋರಾಟ ಮಾಡ್ತಿದ್ದಾರೆ ಸರ್. ನೀವು ಎಲ್ಲೇ ಕುಂದಿರಿ ನಾವು ಬೆಳಿತೀವಂತ ಇವತ್ತು ತಮ್ಮ ಮೂಲಕ ಇವತ್ತು ನನಗೆ ಹೇಳಿರೋದು ಸರ್. ಇವತ್ತು ನೀವು ನೋಡ್ತಿರ್ಬೋದು, ಹೆಣ್ಮಕ್ಳು ಅತ್ಯಾಚಾರ ಎಷ್ಟಾಗ್ತಿದೆ ಸರ್. ಆದ್ರೆ ಇವತ್ತು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಅದ್ರ ಮಧ್ಯದಲ್ಲಿ ಓದಾಕಂತ ಬಂದಿದ್ದಾರೆ ಸರ್. ಇವತ್ತು ಓದಾಕಂತ ಬಂದ್ರೆ ಅದು ಪಡೆಯೋದು ನಮ್ಮ ಹಕ್ಕು. ಅದಕ್ಕೆ ನಾವೆಲ್ಲರೂ ನಾವು ರೈತ ಸಂಘಟನೆ ಆಗಿರ್ಬೋದು, AIMSS ಅಖಿಲ ಭಾರತ ಮಹಿಳಾ ಸಂಘಟನೆ ಆಗಿರ್ಬೋದು, ಇವತ್ತು ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ಅದಕ್ಕೆ ಇವತ್ತು ಬರ್ಬೇಕು. ನಾವು DC ಅವರಿಗೆ ಮನವಿ ಕೊಟ್ಟು ನಮ್ಮ ಪ್ರೊಟೆಸ್ಟ್ ಅನ್ನ ನಿಲ್ಲಿಸ್ತೇವೆ ಸರ್. ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಮೇಡಮ್? ಸರ್ 34 ಜನ ಸರ್. 34 ಜನ ಸರ್. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.